ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿಯ ಸರ್ಕ್ಯೂಟ್ ಹೌಸ್ನಿಂದ ತೆರಳಿ ಈಗಷ್ಟೇ ಸುವರ್ಣಸೌಧಕ್ಕೆ ಹೋಗಿ ತಲುಪಿದ್ದಾರೆ. ಬೆಳಗಾವಿಯ ಸುವರ್ಣಸೌಧಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗಷ್ಟೇ ತಲುಪಿದ್ದಾರೆ. ಸರ್ಕ್ಯೂಟ್ ಹೌಸ್ನಿಂದ 10 ರಿಂದ 15 ನಿಮಿಷ ಬೇಕಾಗುತ್ತೆ. ಸೊ ಈಗಾಗಲೇ ಆಯಿತು 10 ನಿಮಿಷ. ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆ ಅಧಿವೇಶನ ಕೂಡ ಆರಂಭವಾಗುತ್ತೆ 11 ಗಂಟೆಗೆ. ಸೊ ಇವತ್ತೇನಾಗುತ್ತೆ ಸದನದೊಳಗಡೆಗೆ ಅನ್ನುವಂಥದ್ದಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇಳಿದ್ರು. ಒಂದೇನಾದರೂ ಮಾತನಾಡಿಸುವಂಥ ಪ್ರಯತ್ನ ಮಾಡಿದಾಗ ಮಾತಾಡಿದ್ರ ಅಥವಾ ಇಲ್ವಾ, ರಿಯಾಕ್ಟ್ ಮಾಡಿದ್ರ ಅಥವಾ ಇಲ್ವಾ ನೋಡೋಣ ಇರಿ ಏನಾಯಿತು ಅಂತ ಹೇಳಿ. ಈ ಟಾಟಾ ಮಾಡಿದ್ರಲ್ಲ, ಏನದರ ಅರ್ಥ ಹೇಳ್ಬೇಕು. ಅದನ್ನು ಇನ್ನು ಟಾಟಾ ಮಾಡಿದ್ದು ಬಾಯ್ ಅಂತ ಹೇಳಿದರು. ಅಧಿವೇಶನಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ನೋ ರೆಸ್ಪಾನ್ಸ್. ಇಲ್ಲ ನಾನೇನು ಮಾತಾಡಲ್ಲ ಅಂತಾನೋ, ಇಲ್ಲ ಈ ಅಧಿವೇಶನ ಲಾಸ್ಟ್ ಅಂತಾನೋ, ಏನಾದರೂ ಒಂದು ಇರಬೇಕಲ್ಲ ಅದರ ಅರ್ಥ. ಸುಮ್ಮನೆ ಟಾಟಾ ಮಾಡಿದ್ರಾ? ಎಲ್ಲಾದರೂ ಟಾಟಾ ಮಾಡೋಕ್ಕಾಗತ್ತಾ? ಈಗ ಅಜ್ಜಿ ಊರಿಗೆ ಹೋಗ್ತಿರ್ತಾರಪ್ಪ, ಮೊಮ್ಮಗಳಿಗೆ ಟಾಟಾ ಬಾಯ್ ಅಂತ ಹೇಳ್ತಾರೆ. ಹಾಗೆ ಸಿದ್ದರಾಮಯ್ಯವ್ರು ಹೇಳಿರೋದು ಈಗ ಒಂದು ರೀತಿಯ ಕಾಣಿಸ್ಕೊಳ್ಳುತ್ತೆ. ಈ ಅಧಿವೇಶನ ಆರಂಭವಾಗುತ್ತೆ. ನೋಡೋಣ ಇವತ್ತು ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾನ್ಯ ಸಿದ್ದರಾಮಯ್ಯವ್ರು ಇಟ್ಕೊಂಡಿದ್ದಾರೆ BJPಯವರು ಮಾಡುವಂಥ ಆರೋಪಗಳಿಗೆ. ಬಟ್ ಇವತ್ತೇ ಆಗಲಿಕ್ಕಿಲ್ಲ. ಇವತ್ತು ಯಾಕೆ ಅಂತಂದರೆ ಅಲ್ಲಿ ಶಾಸಕರಾದಂಥ ಮೇಟಿಯವರು ನಿಧನರಾಗಿದ್ದರು. ಈಗ ಸಂತಾಪವನ್ನು ಸೂಚನೆ ಮಾಡಿ ಅಡ್ಜರ್ನ್ ಮಾಡ್ತಾರಾ, ಮತ್ತೆ ಮಧ್ಯಾಹ್ನ ಶುರು ಮಾಡ್ತಾರೆ, ಅಥವಾ ನಾಳೆನೇ ಎಲ್ಲವೂ ಕೂಡ ಚರ್ಚೆಗೆ ಅವಕಾಶ ಸಿಗುತ್ತಾ ನೋಡಬೇಕು.